ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಸುಮಲತಾ ಅಂತೇಳಿ ಒಬ್ಬರು ಶೇರ್ ಮಾಡಿದ್ದಾರೆ. ಈ ಒಂದು ಪ್ರೊಫೈಲ್ ಡೀಟೇಲ್ಸ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಇವಳ ಹೆಸರು ಸುಮಲತಾ, ವಯ 50 ವರ್ಷ, ಸ್ವಂತ ಊರು ಬೆಂಗಳೂರು, ಪ್ರಸ್ತುತ ಕೆಲಸ ಗಂಡನ ಒಂದು ಹೋಟೆಲ್ ಇದೆ. ಸೊ ಮೊದಲು ಆ ಒಂದು ಹೋಟೆಲ್ಗೆ ಹೋಗುತ್ತಿದ್ದಳು ಅಂತ ಹೇಳ್ಕೊಂಡಿದ್ದಾರೆ. ಇವಳ ಸಮಸ್ಯೆ ಹೀಗಿದೆ: ಯಜಮಾನ ಬರೀ ಹೋಟೆಲಲ್ಲಿ ಇರ್ತಾನೆ, ಮಜಾ ಕೊಡಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಬೇಕೆ ನೋಡಿಕೋದ್ರೆ ನನ್ನ ಒಂದು ಚಪಲ ತೀರಿಸುವಂಥ ಹುಡುಗನ ಜೋಡಿ ಗೆಳೆತನ ಮಾಡೋ ಒಂದು ಆಸೆ ಕೂಡ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಜಾಗ ನೀವು ಕರೆದಲ್ಲಿ ಆಲ್ಮೋಸ್ಟ್ ಬರ್ತೀನಿ, ಆದರೆ ಕಾಂಡಮ್ ಹಾಕಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಸುಮಲತಾ ಅವರ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಕೂಡ ಆಗಿರುತ್ತೆ. 2019 ಒಂದು ಮಾಡೆಲ್ BMW X3 X ಡ್ರೈವ್ ಅಂತೇಳಿ 20D ಅನ್ನೋ ಒಂದು ಲಕ್ಸುರಿ ಲೈನ್ ಕಾರ್ನ ಬಗ್ಗೆ ಕೂಡ ಪ್ರೈಸ್ ರಿವ್ಯೂ ಹೇಗೆಲ್ಲ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಕಾರ್ವಾಲೆ ಅವರ ಕಡೆಯಿಂದ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಬನ್ನಿ ಅದರ ಒಂದು ಇನ್ಫಾರ್ಮೇಷನ್ ಕೂಡ ತಿಳಿಸ್ತಾ ಹೋಗ್ತೇನೆ. ಸ್ನೇಹಿತರು ನೋಡಿ, ಕಾರ್ನ ಬಗ್ಗೆ ಹೇಳೋಕ್ಕಿಂತ ಬಿಫೋರ್ ಇವರ ಒಂದು ಜೀವನದಲ್ಲಿ ಆಗ್ತಿರುವಂಥ ಒಂದು ಸಮಸ್ಯೆ ಕೂಡ ಹೇಳ್ಕೊಂಡಿದ್ದಾರೆ. ಈ ವಯಸ್ಸಲ್ಲೂ ಬಯಕೆ ಹೇಗೆಲ್ಲ ಆಗುತ್ತಿದೆ ನೋಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಮದುವೆ ಆದಾಗ ಬರೀ ಸಂಸಾರ ಅದು ಇದು ಅಂತಿದ್ದೆ, ಮಕ್ಕಳು ಆಗುವ ತನಕ ಯಜಮಾನ ಮಾಡುತ್ತಿದ್ದ ಅಂತೇಳಿ ಹೇಳ್ಕೊಂಡಿದ್ದಾರೆ. ಆದರೆ ಇವಾಗ ಏನೂ ಕೆಲಸ ಮಾಡಲ್ಲ, ಆರಾಮಿದ್ದೀನಿ, ಆದರೆ ಚಟ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ದಿನಾಲೂ ವಿಡಿಯೋ ನೋಡುತ್ತಾ ಹೀಗೆಲ್ಲ ಒಂದು ಸುಖ ಕೊಡೋ ಒಂದು ಫೀಲ್ ಕೂಡ ಮಾಡ್ಕೊತಿದ್ದಾಳೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಅದಕ್ಕೆ ಒಬ್ಬ ಕಟ್ಟುಮಸ್ತಾದ ಒಬ್ಬ ಮೈಕಟ್ಟು ಹೊಂದಿರುವಂಥ ಗಂಡನ್ನು ಕೂಡ ಹುಡುಕುತ್ತಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇಂತಹ ಗಂಡಸು ಸಿಕ್ಕರೆ ತುಂಬ ಒಂದು ಮುದ್ದು ಮಾಡ್ತಾಳೆ ನೋಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಅವಳ ಆಲ್ಮೋಸ್ಟ್ ವಯಸ್ಸು ಹೊಂದಿರುವಂಥ ಗಂಡು ಅಷ್ಟೊಂದು ಮಜಾ ಬರಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಸೇಮ್ 50ರ ಆಸ್ಪಾಸ್ ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ಅವರಿಗೆ ಮಜಾ ಬರಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಮೊದಲು ಹುಡುಗರಿಗೆ ಆದ್ಯತೆ ಕೊಡುತ್ತಾಳೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಗಂಡು ಮಾತ್ರ ನನಗೆ ಹೇಗೆ ಬೇಕು ಹಾಗೆ ಮಾಡಿದರೆ ಬೆಳಗ್ಗೆ ಬಿಟ್ಟು ರಾತ್ರಿ ಕೂಡ ಗಂಡರಿಗೆ ಗೊತ್ತಿಲ್ಲದೆ ನಾನು ಮನೆಗೆ ಕೂಡ ಕರೆಯುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಜೊತೆಗೆ ಫ್ರೀ ಇದ್ದಾಗ ಎಲ್ಲ ಒಂದು ವಿಡಿಯೋ ಕಾಲ್ ಮಾಡಿ ಮಾತನಾಡುತ್ತಾಳೆ ಅಂತ ಹೇಳ್ಕೊಂಡಿದ್ದಾರೆ. ಮಾಡೋಕೆ ಶುರು ಮಾಡಿದರೆ ಕನಿಷ್ಠ ಅಂದರೆ 20 ನಿಮಿಷ ಮಾಡಿದರೆ ಸಾಕು, ಸ್ವರ್ಗ ಸಿಗುತ್ತೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಕಾರ್ವಾಲೆ ಅವರು ಕಾರ್ನ ಬಗ್ಗೆ ಏನು ಹೇಳಿದ್ರಲ್ಲ, ಅದು 2019ರ ಒಂದು ಮಾಡೆಲ್ ಕಾರ್. ಅದು ಸೆಪ್ಟೆಂಬರಲ್ಲಿ 2019ರಲ್ಲಿ ಅವರಿಗೆ ಮ್ಯಾನುಫ್ಯಾಕ್ಚರ್ ಇಯರ್ ಕೂಡ ಆಗಿದೆ ಅಂತೇಳಿ ಇಂಟಿಮೇಷನ್ ಕೂಡ ಮಾಡಿದ್ದಾರೆ. ಹಾಗೆಯೇ ಕಿಲೋಮೀಟರ್ ನೋಡಲಿಕ್ಕೆ ಹೋದರೆ 51,875 ಕಿಲೋಮೀಟರ್ ಕೂಡ ರನ್ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದರೆ ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಮತ್ತು 8 ಗೇರ್ ಮತ್ತು ಮ್ಯಾನ್ಯುವಲ್ ಓವರ್ ರೈಡ್ ಸ್ಪೋರ್ಟ್ಸ್ ಮೋಡ್ ಕೂಡ ಇದರಲ್ಲಿ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಪ್ರಸ್ತುತ ಬೆಂಗಳೂರಲ್ಲಿ ಅವೈಲೇಬಲ್ ಇದೆ. ಮತ್ತು ಓನರ್ ನೋಡಲಿಕ್ಕೆ ಹೋದರೆ ಸೆಕೆಂಡ್ ಓನರ್ ಕೂಡ ಆಗಿರ್ತಾರೆ. ರಿಜಿಸ್ಟ್ರೇಷನ್ ಇಯರ್ ಬಂದುಬಿಟ್ಟು ನವೆಂಬರ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಕಾರ್ನ ಒಂದು ಇಮೇಜಸ್ ಹೀಗೆಲ್ಲ ಇದೆ, ಡ್ಯಾಶ್ ಬೋರ್ಡ್ ಕೂಡ ಹೀಗೆಲ್ಲ ಇದೆ ಅಂತೇಳಿ ಇಮೇಜಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಈ ಒಂದು ಇಂಜಿನ್ನ ಬಗ್ಗೆ ನೋಡಲಿಕ್ಕೆ ಹೋದರೆ 1995 cc ಒಂದು ಇಂಜಿನ್ ಕೂಡ ಆಗಿರುತ್ತೆ. 4 ಸಿಲಿಂಡರ್ಸ್ ಮತ್ತು ಇನ್ಲೈನ್ ಮತ್ತು 4 ವ್ಯಾಲ್ವ್ಸ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇಂಜಿನ್ ಟೈಪ್ ನೋಡಲಿಕ್ಕೆ ಹೋದರೆ ಟರ್ಬೋ ಚಾರ್ಜರ್ ಡೀಸೆಲ್ ಕೂಡ ಆಗಿರುತ್ತೆ. ಮತ್ತು ಟರ್ಬೋ ಚಾರ್ಜು ತುಂಬಾ ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಇಂಜಿನ್ ಕೂಡ ಅಂತ ಹೇಳ್ಕೊಂಡಿದ್ದಾರೆ. ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದರೆ ಡೀಸೆಲ್ ಆಗಿರುತ್ತೆ. ಮತ್ತು ಟರ್ಕ್ಯೂನ್ ನೋಡಲಿಕ್ಕೆ ಹೋದರೆ 190 ಒಂದು BHP ಮತ್ತು 400 ಒಂದು RPM ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. 4000 RPM ಇದೆ ಅಂತ ಹೇಳ್ಕೊಂಡಿದ್ದಾರೆ. ಪ್ರೈಸ್ ನೋಡಲಿಕ್ಕೆ ಹೋದರೆ 39 ಲಕ್ಷ, ಎವರೇಜ್ ಮಾರ್ಕೆಟ್ ಪ್ರೈಸ್ 38 ಲಕ್ಷ. ಇನ್ನು ನ್ಯೂ ಪ್ರೈಸ್ ನೋಡಲಿಕ್ಕೆ ಹೋದರೆ 78 ಲ್ಯಾಕ್ ತನಕ ಇದರ ಒಂದು ಪ್ರೈಸ್ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಕಾರ್ನ ಒಂದು ಸಂಪೂರ್ಣವಾದ ಒಂದು ಮಾಹಿತಿ. ಕಾರ್ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.